ಪ್ರವಾಸಿ ತಾಣ ಗೋಕರ್ಣದಲ್ಲಿ ಪ್ರವಾಸಿಗರಿಗೆ ಸೌಲಭ್ಯಗಳ ಕೊರತೆಗಳು ಮುಂದುವರೆದಿದ್ದು, ಯಾತ್ರಿಕರಿಗಾಗಿ ನಿರ್ಮಿಸಿದ ಶುದ್ಧ ಕುಡಿಯುವ ನೀರಿನ ಘಟಕ ಹಾಳಾಗಿ ಹಲವು ತಿಂಗಳು ಕಳೆದಿದೆ. ಲಾಕ್ಡೌನ್ ನಿಯಮ ಸಡಿಲಗೊಳ್ಳುತ್ತಲೇ ಪ್ರವಾಸಿ ತಾಣ ಸಹಜ ಸ್ಥಿತಿಯತ್ತ ಮರಳುತ್ತಿದ್ದು, ನಿತ್ಯ ಸಾವಿರಾರು ಜನರು ಇಲ್ಲಿಗೆ ಆಗಮಿಸುತ್ತಿದ್ದಾರೆ. ಆದರೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಗೋಕರ್ಣದ ಮುಖ್ಯ ಕಡಲ ತೀರದಲ್ಲಿ ಗ್ರಾಮ ಪಂಚಾಯತ್ ಜಾಗದಲ್ಲಿ ಕುಡಿಯುವ ನೀರಿನ ಘಟಕವನ್ನ ಸ್ಥಾಪಿಸಲಾಗಿತ್ತು. ₹1 ನಾಣ್ಯ ಹಾಕಿದ್ರೆ 8 ಲೀಟರ್ ಶುದ್ಧ ನೀರು ಸಿಗುವಂತೆ ಯಂತ್ರ ಅಳವಡಿಸಲಾಗಿತ್ತು. ಇದರಿಂದ ನಿತ್ಯ ಬರುವ ಪ್ರವಾಸಿಗರು ಮತ್ತು ಸ್ಥಳೀಯರು ಇದೇ ನೀರನ್ನೇ ಅವಲಂಬಿಸಿದ್ರು. ಈ ಘಟಕ ಕೆಟ್ಟು ಹೋದ ಪರಿಣಾಮ ಪ್ರತಿನಿತ್ಯ ಕುಡಿಯುವ ನೀರಿಗೆ ಪ್ರವಾಸಿಗರು ಪರಿತಪಿಸುತ್ತಿದ್ದು, ಅಂಗಡಿಯಲ್ಲಿ ಹೆಚ್ಚು ಹಣ ಕೊಟ್ಟು ನೀರು ಪಡೆಯುವಂತೆ ಆಗಿದೆ. ಇನ್ನು ಈ ಪ್ರದೇಶದ ಹಲವು ಕುಡಿಯುವ ನೀರಿನ ಬಾವಿ ಕಲುಷಿತಗೊಂಡಿದ್ದು, ಈ ಘಟಕದ ನೀರಿನಿಂದ ಅನುಕೂಲವಾಗಿತ್ತು. ಆದ್ರೆ ಗತಿಯಿಲ್ಲದೆ ಮನೆಯ ನೀರನ್ನೇ ಬಳಸುವ ಸ್ಥಿತಿ ಬಂದಿದೆ. ಕಳೆದ 3 ವರ್ಷದ ಹಿಂದೆ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಗ್ರಾಮ ಪಂಚಾಯತ್ ಜಾಗದಲ್ಲಿ ಮುಖ್ಯ ಕಡಲ ತೀರ ಮತ್ತು ಮೇಲಿನಕೇರಿ ರೈತ ಸಂಪರ್ಕ ಕೇಂದ್ರದ ಪಕ್ಕದಲ್ಲಿ ಸೇರಿ ಒಟ್ಟು 2 ನೀರಿನ ಘಟಕವನ್ನ ನಿರ್ಮಿಸಲಾಗಿತ್ತು. ಪ್ರತಿ ಘಟಕಕ್ಕೆ ₹12 ಲಕ್ಷ ವೆಚ್ಚ ಮತ್ತು 5 ವರ್ಷ ನಿರ್ವಹಣೆಯನ್ನ ನಿರ್ಮಿಸಿದ ಕಂಪನಿಯವರೇ ಮಾಡಬೇಕೆಂಬ ಕರಾರಿನೊಂದಿಗೆ ಪ್ರಾರಂಭವಾಗಿತ್ತು. ಅದಾದ ನಂತರ ಒಂದಿಲ್ಲೊಂದು ಕಾರಣದಿಂದ ಘಟಕ ಹಾಳಾಗುತ್ತಿದ್ದು, ನಿರ್ವಹಣೆ ಮಾಡುವವರು ನಾಪತ್ತೆಯಾದಂತೆ ಕಾಣುತ್ತದೆ ಎಂದು ಜನರು ಆಡಿಕೊಳ್ತಿದ್ದಾರೆ. ಶುದ್ಧ ಕುಡಿಯುವ ನೀರಿನ 2 ಘಟಕವೂ ಹಾಳಾಗಿದೆ. ಜಿಲ್ಲೆಯ ಶುದ್ಧ ನೀರು ಕುಡಿಯುವ ಘಟಕ ನಿರ್ಮಿಸಿ ಯಂತ್ರೋಪಕರಣ ಅಳವಡಿಸಲು ಸರ್ಕಾರ ಮಹಾರಾಷ್ಟ್ರ ಮೂಲದ ಸಂಸ್ಥೆಯೊಂದಕ್ಕೆ ಟೆಂಡರ್ ನೀಡಲಾಗಿತ್ತು. ಅದರಂತೆ ಈ ಒಂದೇ ಸಂಸ್ಥೆಯಿಂದ ಜಿಲ್ಲೆಯ ಎಲ್ಲೆಡೆ ಘಟಕ ನಿರ್ಮಿಸಲಾಗಿದೆ. ಆದ್ರೆ ನಿರ್ವಹಣೆಗೆ ಎಷ್ಟು ಬಾರಿ ಹೇಳಿದ್ರೂ ಬರ್ತಿಲ್ಲ ಎಂದು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ತಿಳಿಸುತ್ತಾರೆ. ಅಲ್ಲದೆ ಈಗಾಗಲೇ 2 ಬಾರಿ ನೋಟಿಸ್ ಜಾರಿ ಮಾಡಿದ್ದು, ಹಾಳಾದ ಘಟಕವನ್ನ ಸರಿಪಡಿಸದಿದ್ರೆ ಸೂಕ್ತ ಕ್ರಮ ಜರುಗಿಸುತ್ತೇವೆ ಎನ್ನುವ ಎಚ್ಚರಿಕೆಯನ್ನ ನೀಡಲಾಗಿದೆಯಂತೆ. ಈ ಬಗ್ಗೆ ಮಾತನಾಡಿರುವ ಗೋಕರ್ಣ ಗ್ರಾಮ ಪಂಚಾಯತ್ ಪಿಡಿಒ, ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ನೀರಿನ ಘಟಕದ ಕುರಿತು ಚರ್ಚಿಸಿ ಅದರಂತೆ ತ್ವರಿತವಾಗಿ ಸರಿಪಡಿಸುವಂತೆ ಸಂಬಂಧಿಸಿದ ಇಲಾಖೆಗೆ ತಿಳಿಸಲಾಗಿದೆ ಎನ್ನುತ್ತಾರೆ. ಒಂದೇ ಸಂಸ್ಥೆಯ ಮೂಲಕ ಜಿಲ್ಲೆಗೆ ಎಲ್ಲೆಡೆ ಕುಡಿಯುವ ನೀರಿನ ಘಟಕ ನಿರ್ಮಿಸುವ ಮತ್ತು ನಿರ್ವಹಿಸುವ ಟೆಂಡರ್ ನೀಡಲಾಗಿತ್ತು. ಸಮರ್ಪಕ ಇಲ್ಲದ ಘಟಕವನ್ನ ಸರಿಪಡಿಸುವಂತೆ ತಿಳಿಸಿದ್ದೇವೆ. ಆದ್ರೆ ಸರಿಯಾದ ಸ್ಪಂದನೆ ದೊರೆಯುತ್ತಿಲ್ಲ. ಹೀಗೆ ಮುಂದುವರಿದ್ರೆ ಗುತ್ತಿಗೆ ಪಡೆದವರ ಮೇಲೆ ಕ್ರಮ ಜರುಗಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತೇವೆ ಎನ್ನುತ್ತಾರೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಇಂಜಿನಿಯರ್ ರಾಘವೇಂದ್ರ. ಇನ್ನು ನೀರಿನ ಘಟಕದಿಂದ ಸಂಗ್ರಹವಾದ ಹಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಗೆ ಸೇರ್ತಿದೆ. ಆದ್ರೆ ಇದರ ನಿರ್ವಹಣೆ ಮಾತ್ರ ಆಗ್ತಾ ಇಲ್ಲ. 3 ವರ್ಷದಲ್ಲಿ ಹಲವು ಬಾರಿ ಕೆಟ್ಟು ನಿಂತ ಘಟಕಗಳ ನಿರ್ವಹಣೆಯನ್ನ ಬೇರೆಯವರಿಗೆ ನೀಡಬಹುದಿತ್ತು ಎಂಬ ಮಾತು ಕೇಳಿ ಬರ್ತಿದೆ. ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬಾಬಾ ಎಂಟರ್ಪ್ರೈಸಸ್ ಅರ್ತ್ ಮೂವರ್ಸ್ ಅಂಡ್ ಕ್ರೇನ್ ಸರ್ವಿಸಸ್. ನಮ್ಮಲ್ಲಿ ಕಟ್ಟಡ ಕಾಮಗಾರಿ, ಕೈಗಾರಿಕೆ, ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ. 12 ಟನ್ ಹೈಡ್ರಾ, 15 ಟನ್ ಹೈಡ್ರಾ, 14 ಟನ್ ಫರಾನಾ, 16 ಟನ್ ಫರಾನಾ, 50 ಟನ್ ಕ್ರೇನ್, ಜೆಸಿಬಿ, ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ. ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ. ಅಂಗದ್ ಸಿಂಗ್, ಹೌಸ್ ನಂಬರ್ 2231E, ಅಮರ್ ಸಾಮಿಲ್, ಮರಾಠಿ ಶಾಲೆ ಹಿಂಬದಿ, ಕೋಡಿಬಾಗ್, ಕಾರವಾರ.